ಈ ಹುಡುಗಿನ ನಾನು ನೋಡಬೇಕು, ಬಯಸಬೇಕು, ಮದುವೆ ಆಗಬೇಕು ಅನ್ನೋದು, ಅದು ಅಂದಚಂದ ಅಟ್ರಾಕ್ಷನ್ 3ನೇ ಮನೆ. ಅವರ ಹಾವ ಭಾವ ನಡವಳಿಕೆ ಇವೆಲ್ಲ 5ನೇ ಮನೆ. ಈ ಥರ ಇರ್ತಕ್ಕಂಥ ವ್ಯಕ್ತಿ ನನಗೆ ಇಷ್ಟ ಆಗ್ತಾ ಇದ್ದಾನೆ. ಫಸ್ಟ್ ಇಷ್ಟ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ 5ನೇ ಮನೇಲಿ ಯಾರಿಗೇ ಕೂಡ 90% ಪ್ರೀತಿಯಾಗಿದೆ ಅಂತಂದರೆ, ಅದಕ್ಕೆ ತಾನೇ ಎಷ್ಟೊಂದು ಜನ ಪ್ರೀತಿ ಮಾಡೋರು ಹೇಳ್ತಾರೆ, ಏನು ನೋಡಿ ನೀನು ಲವ್ ಮಾಡಿದೆ ಅಂತ. ಏನೇ ಹುಡುಗ ಚೆನ್ನಾಗೇ ಇಲ್ಲ, ಕರ್ರಿಗಿದ್ದಾನೆ, ಏನೋ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಇವೆಲ್ಲ ಜನರಲಾಗಿ ಮಾತಾಡ್ತಾರೆ, ಕರೆಕ್ಟ್ ಅಲ್ವಾ? ಆದರೆ ಏನು ನೋಡಿ ನೀನು ಮದುವೆ ಆಗಿದೆಯಾ, ಒಂದು ಹಿಂದುಗಡೆ ಒಂದು ಸ್ವಂತ ಮನೆ ಇಲ್ಲ ನೋಡಿ, ಅದೆಲ್ಲ ನೆಕ್ಸ್ಟ್ ಹೇಳ್ತಾರೆ. ಸ್ವಂತ ಮನೆ ಇಲ್ಲ, ಸ್ವಂತ ಗಾಡಿ ಇಟ್ಕೊಂಡಿಲ್ಲ, ಸರಿಯಾಗಿರ್ತಕ್ಕಂಥ ಕೆಲಸ ಇಲ್ಲ, ಆದರೆ ಇವ್ರು ಇಷ್ಟಪಟ್ಬಿಟ್ಟಿರ್ತಾರೆ. ಅಂದರೆ ವ್ಯಕ್ತಿತ್ವವನ್ನು ನೋಡಿ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದು 5ನೇ ಮನೆ. ಇವ್ರಿಗೇನೋ ಒಂದು ಪರ್ಸನ್ ಹಿಂಗಿರಬೇಕು ಅನ್ನೋದೊಂದು ಆಸಕ್ತಿ ಬಂದಿರುತ್ತೆ. ಕೆಲವರು ಸೈಲೆಂಟಾಗಿರೋರು, ತುಂಬ ಕಾಮಾಗಿರೋರು, ಆಮೇಲೆ ಸಮಾಧಾನ ಇರೋರು ವ್ಯಕ್ತಿತ್ವ ಇಷ್ಟ ಆಗಿಬಿಡುತ್ತೆ, ಅವ್ರನ್ನೆಲ್ಲ ಲೈಕ್ ಮಾಡೋಕ್ಕೆ ಹೋಗ್ತಾರೆ. ಒಬ್ಬರು ಏನನ್ನೂ ಆಸೆ ಪಡಲ್ಲ, ಸಿಂಪಲಾಗಿರ್ತಾರೆ, ಇಂಥವ್ರು ನಾನು ಮದುವೆ ಆಗಬೇಕು ಅನ್ನೋ ಆಸೆ ಬರುತ್ತೆ, ಅಲ್ಲೂ 5th ಹೌಸ್ ಬರುತ್ತೆ. ಸೊ ಲುಕ್ಸಿಂದ 5ನೇ ಮನೆ ಆಗಿರೋದು ಇಲ್ಲ. ಲುಕ್ಸಿಂದ ಆಗಿರ್ತಕ್ಕಂಥದ್ದು ಕಾಮ, ಪ್ರೀತಿಯಲ್ಲ. ಲುಕ್ಸಿಂದ ಆಗಿರ್ತಕ್ಕಂಥದ್ದು ವಾವ್ ಏನು ಸೂಪರಾಗಿದ್ದಾನೆ, ಹೈಟ್ ಇದ್ದಾನೆ, ಒಳ್ಳೆ ಪರ್ಸ್ನಾಲಿಟಿ ಇದ್ದಾನೆ ಅಂದರೆ ಅದು ಕಾಮ, ಅದು ಪ್ರೀತಿಯಲ್ಲ. ವಾವ್ ಏನು ಕಲರು, ಏನು ಕದರು ಅಂತೆಲ್ಲ ಅಂತಾರಲ್ಲ, ಸಖತ್ತಾಗಿದ್ದಾಳಲ್ವಾ ಅವಳು ಅಂತ, ಏನೋ ಇದೆಲ್ಲ ಜನರಲ್ ಟಾಕ್ಸ್ ಅಲ್ವಾ ಎಲ್ಲರೂ ಮಾತಾಡೋದು. ಇದರಲ್ಲಿ ಅಲ್ಲಿ ಕಾಮದ ಮನೆಗಳು ಬರ್ತವೆ. ಕಾಮದ ಅಂದರೆ, ಈಗ ಕಾಮ ಅಂತಂದರೆ ಬರೀ ದೈಹಿಕದ ಮಾತ್ರ ಅಲ್ಲ. ಈ ಅರಿಷಡ್ ವರ್ಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಅಂತ ಬರುತ್ತೆ. ಆ ಕಾಮ ಅಂದಿದ ತಕ್ಷಣ ಅದೇ ಒಂದೇ ಅಲ್ಲ. ಸೊ ನಮಗೆ ಓಡಾಡೋಕ್ಕೊಂದು ಕಾರ್ ಇದ್ದರೂ ಆ ಕಾರ್ನ 1 ವರ್ಷನೂ ಯೂಸ್ ಮಾಡಿರಲ್ಲ, ಅದನ್ನು ಚೇಂಜ್ ಮಾಡಿ ಇನ್ನೊಂದು ಕಾರ್ ತಗೊಳ್ಳೋದು 1 ವರ್ಷದೊಳಗಡೆ. ಹಾಗೆ ದುಡ್ಡನ್ನು ಪೋಲ್ ಮಾಡ್ತಕ್ಕಂಥದ್ದು ಆ ವಿಚಾರದಲ್ಲಿ, ಅದು ಕಾಮನೇ. ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಕ್ಲಾರಿಟಿ ಕಾಮಕ್ಕೆ ಕರೆಕ್ಟ್ ಅರ್ಥ ಇದೆ. ಸೊ ಯಾವುದನ್ನು ನಾವು ಒಂದು ತೆಗೆದು ಇನ್ನೊಂದು ಬಯಕೆ, ಹೊಸ ಬಯಕೆಗಳನ್ನು ಹುಟ್ಟಾಕ್ತಾ ಇರ್ತೀವಿ, ಅದೆಲ್ಲ ಕಾಮ, ಹೊಸ ಬಯಕೆಗಳು ಅಂತ ಹೇಳ್ತಾ ಇರ್ತೀವಿ. ಸೊ ಅದು ಕಾಮ ಅನ್ನೋದು ಎಲ್ಲದಕ್ಕೂ ಎಷ್ಟೊಂದು ಸಬ್ಜೆಕ್ಟ್ಗೆ ಅಪ್ಲೈ ಆಗುತ್ತೆ. ಸೊ ಈ 5ನೇ ಮನೆ ಯಾರಿಗೆ ಬರುತ್ತೋ, ಒಂದು ಲವ್ ಆಗುತ್ತೆ, ಇಲ್ಲ ಮದುವೆ ನೋಡಬೇಕಾದ್ರೆ ಒಪ್ಪಲ್ಲ, ಅವಾಗ ಎಲ್ಲರೂ ಏನು ಹೇಳ್ತಾರೆ, ಏನಾದ್ರು ಇವಳು ಯಾರನ್ನ ಇಷ್ಟಪಡ್ತಾ ಇದ್ದಾರೆ ಅಂತಲೂ ಬಂದ್ಬಿಡುತ್ತೆ. ಇಷ್ಟಪಡದೇ ಇರೋ ಚಾನ್ಸಸ್ಸು ಇರುತ್ತೆ, ಬಟ್ ಅವ್ರಿಗೆ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಯಾಕಂದರೆ ವ್ಯಕ್ತಿಯ ಹಾವಭಾವ, ವ್ಯಕ್ತಿಯ ಪರ್ಸನ್ಯಾಲಿಟಿ, ಪರ್ಸನ್ ಬೇರೆ, ಪರ್ಸನ್ಯಾಲಿಟಿ ಬೇರೆ. ಪರ್ಸನ್ಯಾಲಿಟಿ ನೋಡಿಕೊಂಡು, ಯಾಕಂದರೆ ವಿವಾಹ ಅಂತಕ್ಕಂಥದ್ದು ಬಿಯಾಂಡ್ ಲಕ್ಸುರಿ ಮನೆ. ಎಷ್ಟೋ ಜನ ತುಂಬ ರಿಚ್ ಕ್ಲಾಸ್ ಮದುವೆ ಮಾಡಿಕೊಂಡು ಹೆಣ್ಮಕ್ಳು ಅಥವಾ ಯಾರಾದರೂ ಡಿವೋರ್ಸ್ ಆಗಿದ್ದಾರೆ. ಯಾಕೆಂದರೆ ಸಮಾಜ ಫಸ್ಟ್ ನೋಡೋದು ಹಣ. ಆ ಹಣ ನೋಡಿದಾಗ ಹೆಣನೇ ಆಗೋದು. ಈಗ ಮೊನ್ನೆ ಯಾವುದಾದ್ರೂ ಟಿ ವಿಲೆಲ್ಲ ಬಂತಲ್ಲ, ಯಾರೋ ಡಾಕ್ಟ್ರು ಕೊಲೆ ಮಾಡಿರೋದು ದುಡ್ಡಿನ ವಿಚಾರಕ್ಕೆ. ಅಲ್ಲಿ ಪ್ರೀತಿ ಎಲ್ಲಿದೆ? ಪ್ರೀತಿ ಇಲ್ಲ, ಪರ್ಸ್ನಾಲಿಟಿ ಇಲ್ಲ ಅಲ್ಲಿ.